ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಸಿ ಆಫೀಸಿಗೆ ಕರ್ನಾಟಕ ರಾಜ್ಯ ರೈತ ಸಂಘದ ರೈತರಿಂದ ಧರಣಿ ನಡೆಸಿ ಮನವಿ ಸಲ್ಲಿಸಲಾಯಿತು. ಆಲಮಟ್ಟಿ ಮುಖ್ಯ ಇಂಜಿನಿಯರ್ ಕಚೇರಿ ಎದುರು ಶುಕ್ರವಾರ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಿಂಗರಾಜ್ ಆಲೂರ್ ಮತ್ತು ಸೀತಪ್ಪ ಗಣಿ ಇವರು ಮಾತನಾಡಿ, ಜನ ಜಾನುವಾರುಗಳಿಗೆ ನೀರು ಇಲ್ಲ, ಕಾಲುವೆಗೆ ನೀರು ಬಿಡುವಂತೆ ಒತ್ತಾಯಿಸಿದರು. ರಸ್ತೆಯುದ್ದಕ್ಕೂ ಅಧಿಕಾರಿಗಳಿಗೆ ಧಿಕ್ಕಾರದ ಘೋಷಣೆ ಹಾಕುತ್ತಾ ರೈತರಿಗೆ ಕಾಲುವೆಗಳಿಗೆ ನೀರು ಬಿಡುವಂತೆ ಸುತ್ತಮುತ್ತ ಹಳ್ಳಿಯಿಂದ ಬಂದ ರೈತರು ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ನಂತರ ಅಧಿಕಾರಿಗಳು ರೈತರಿಗೆ ಸ್ಪಂದಿಸಿ 2 ದಿನಗಳಲ್ಲಿ ಖಂಡಿತವಾಗಿ ನೀರು ಬಿಡುತ್ತೇವೆ ಎಂದು ಭರವಸೆ ನೀಡಿದರು. ಲೆಕ್ಕದ ಪ್ರಕಾರ RTMCಯಲ್ಲಿ 3 ಸಾರಿ ನಮ್ಮ ಜಿಲ್ಲೆ ಕೆರೆಗಳನ್ನು ತುಂಬಬಹುದು. 3 ಸಾರಿ ಒಂದು ಎಮರ್ಜೆನ್ಸಿ ನೀರು ಬೇಕೇ ಬೇಕು. ಈ ವರ್ಷ ಸಂಪೂರ್ಣ ಬರಗಾಲ ಇರೋದ್ರಿಂದ ನೀರಿನ ಅವಶ್ಯಕ ಸಂಭಾವಿತರು. ನಾವು ಇದ್ದಿದ್ದೆಲ್ಲ ಕಳ್ಕೊಂಡ್ರು ಕೂಡ ನಾವು ಶಾಂತ ಏನ್ರಿ, ಫಿಕ್ಸ್ ಡಿಪಾಸಿಟ್ ಇಟ್ಟೇವ್ರಿ, ಆದ್ರೆ ಡೇಟ್ ಒಳಗೆ ತಕ್ಕೊಂಡ್ರೆ ನಮಗ್ ಬಡ್ಡಿ ಬರುದಿಲ್ಲ, ಅಸಲು ಬರುದಿಲ್ಲ, ಅಸಲು ಅಂತ ಬರ್ತದೆ. ಹಂಗೆ ಏನ್ ಮತ್ತೆ ಆಲಮಟ್ಟಿ ಮುಖ್ಯ ಅಧಿಕಾರಿ ಸಿ ಅವರಿಗೆ ರೈತರು ಮನವಿ ಸಲ್ಲಿಸಿದ್ರು. ಸಿಪಿಐ ಶರಣುಗೌಡ ಪಾಟೀಲ್, ನಿಂಗರಾಜ್ ಆಲೂರ್, ಸೀತಪ್ಪ ಗಣಿ, ಇನ್ನು ರೈತ ಮುಖಂಡರು, ಹಳ್ಳಿಯಿಂದ ಬಂದ ರೈತರು ಉಪಸ್ಥಿತರಿದ್ದರು. ಸಂವಿಧಾನದ ಬಳಕೆ ಎಲ್ಲ ಇರುವುದೇ, ಆದ್ರೂ ಅವ್ರೆಲ್ಲರಿಗೆ ನಿಯಮಗಳು ಏನು ಮಾಡ್ತಾರಲ್ಲ, ನಿಯಮಗಳನ್ನು ನೀವು ಮಾಡಕ್ ಬರ್ತದ, ಸರ್ಕಾರಕ್ಕೂ ಮಾಡಕ್ ಬರ್ತದ, ಇದನ್ನ ಮುರಿದು ಮಾಡಾಕು DC ಅವ್ರಿಗೆ ಅದು ಪರಿಸ್ಥಿತಿ ಕೆಟ್ಟದ. ಜನ ಸಾಯ್ಲಾಕತ್ತಾರ ಅಂದ್ರೆ ನೀವು 19-18 ಇದ್ಬೇಕು ವಿನಃ ಊಟ ಮಾಡಿ ಮರುದಿನ ಅಂತ ನೀರು ಕುಡಿದ್ರದು ಅಲ್ಲ. DC ಅವ್ರಿಗೆ ಯಾವ ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.